ನೀನು ಕೊಟ್ಟಂಥ ಪ್ರಸಾದದಲ್ಲಿ ಕೂದಲು ಬಂದಿದೆ, ಕೂದಲು ಹೆಂಗೆ ಬಂತು ಇಲ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕ್ವಶನ್ ಮಾಡ್ತಾರೆ. ಕ್ವಶನ್ ಮಾಡಿದ ತಕ್ಷಣ ಚಿನ್ಗುಡ್ಡಜ್ಜ ಪೂಜಾರಿ ಇದ್ರಲ್ಲ ಭಯವಿದ್ರಾಗ್ಬಿಡ್ತಾರೆ. ಏನಪ್ಪ ಇದು, ದೊರೆಗಳು ಕಂಡಿಡ್ಬಿಟ್ರು, ನಾನು ಸಿಗಿ ಬಿದ್ದುಬಿಟ್ಟೆ ಅಂತ ಹೇಳ್ಬಿಟ್ಟು ಒಂದು ಸುಳ್ಳು ಹೇಳ್ಬಿಡ್ತಾರೆ. ಆಗ ಏನಂತ ಹೇಳಿದ್ರೆ, ಸ್ವಾಮಿ ನಮ್ಮ ದೇವರಿಗೆ ಜಡೆ ಇದೆ, ಆ ಜಡೆಯಲ್ಲಿರ್ತಕ್ಕಂಥ ಒಂದು ಕೂದಲು ನಿಮ್ಮ ಪ್ರಸಾದ ಮೂಲಕ ಬಂದಿದೆ ಅಂತ ಹೇಳ್ಬಿಡ್ತಾನೆ. ಓರೆಯಿಂದ ಕತ್ತಿ ತೆಗೆದ್ಬಿಡ್ತಾರೆ ಹೊರಗಡೆ. ತೆಗೆದ್ಬಿಟ್ಟು ಕೇಳ್ತಾರೆ, ಏ ಪೂಜಾರಿ, ಇದು ಕಲ್ಲು ವಿಗ್ರಹ, ಇದು ಶಿಲೆಯಿಂದ ಮಾಡಿರೋಂಥ ವಿಗ್ರಹ, ಇದಕ್ಕೆ ಜಡೆ ಇರೋಕ್ಕೆ ಸಾಧ್ಯನಾ? ನೀನೇನಾದರೂ ಜಡೆನ ತೋರಿಸ್ತಾ ಇದ್ರೆ ನನ್ನ ಹರಿತವಾದ ಖಡ್ಗಕ್ಕೆ ನೀನು ಆಹುತಿ ಆಗ್ತೀಯಾ, ನೀನು ಯಾವುದೇ ಕಾರಣ ಜೀವಂತ ಉಳಿಸಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಜೋರಾಗಿ ಹೇಳ್ತಾನೆ. ಆ ತಕ್ಷಣ ಏನು ಮಾಡ್ತಾನೆ, ದೇವರನ್ನ ಸ್ಮರಣೆ ಮಾಡ್ಕೊಂಡ್ಬಿಟ್ಟು ಹಿಂದಿರ್ತಕ್ಕಂಥ ಉತ್ತದೊಳಗಡೆ ಕೈ ಹಾಕ್ತಾನೆ. ಕೈ ಹಾಕ್ಬಿಟ್ಟು ಅವನು ಏನಂತ ಹೇಳ್ತಾನೆ ಅಂತ ಹೇಳಿದ್ರೆ, ಹರಿತವಾದ ಖಡ್ಗಕ್ಕೆ ನಾನು ಕ್ರೂರವಾಗಿ ಸಾಯೋದ್ಕಿಂತ, ಹಿಂಸೆ ಪಟ್ಟ ಸಾಯೋದ್ಕಿಂತ ಇಲ್ಲಿರ್ತಕ್ಕಂಥ ಸರ್ಪವನ್ನು ಹಿಡಿದ್ಬಿಟ್ಟು ಅದರಿಂದ ಕಚ್ಚಿಸ್ಕೊಂಡು ನಾನು ಪರಮಾತ್ಮನ ಪಾದವನ್ನು ಸೇರಬಹುದು, ನನಗೆ ಮೋಕ್ಷ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಆತ ನಿರ್ಧಾರ ಮಾಡ್ತಾನೆ. ಕಣ್ಮುಚ್ಚಿ ಆ ಒಂದು ಉತ್ತದೊಳಗೆ ಕೈ ಹಾಕ್ಬಿಟ್ಟು ಅಲ್ಲೊಂದು ಮೆತ್ತನೆ ಒಂದು ವಸ್ತು ಸಿಗುತ್ತೆ, ಅದನ್ನ ಮೇಲೆ ಎತ್ತಿ ಬಿಡ್ತಾನೆ. ಮುಂದಿರ್ತಕ್ಕಂಥ ಸರ್ಜ ಹನುಮಪ್ಪ ನಾಯಕ ಬೆಕ್ಕಸೆ ಬೆರಗಾಗ್ಬಿಡ್ತಾನೆ ಆ ದೃಶ್ಯವನ್ನು ಕಂಡುಬಿಟ್ಟು. ಆತ ಎತ್ತಿದಂತಹ ಕೈಯಿಂದ ಹಿಡಿದು ಎತ್ತಿದಂತಹದ್ದು ಬೇರೆ ಏನೋ ಅಲ್ಲ, ಕೆಂಜಡೆ. ಆವಾಗಿರಲಿಲ್ಲ ಅದು. ಮುಂದೆ ತೋರಿಸ್ತಾನೆ ಹೋಗ್ತೇವೆ, ಮಿಸ್ ಮಾಡದೆ ನೋಡ್ತಾ ಇದೆ. ನಾಯಕರ ನಾಯಕನು ಶ್ರೀಲಕ್ಷ್ಮೀಕಾಂತ ಭಕ್ತರನ್ನು ಪರಿಪರಿಯ ಪರೀಕ್ಷೆಗೊಳಪಡಿಸಿ ತನ್ನಿರವ ಜಗಕ್ಕೆ ತೋರುವನು ಶ್ರೀರಂಗ. ನಮಸ್ಕಾರ. ಈ ವರ್ಷದ ಮೊದಲ ವರ್ಷಧಾರೆ ಪ್ರಾರಂಭವಾಗಿದೆ. ಪ್ರಪ್ರಥಮವಾಗಿ ನಮ್ಮ ಈ ಹೊಸ ವರ್ಷದ ಮೊಟ್ಟ ಮೊದಲ ಶುಭಾಶಯಗಳನ್ನ ನಿಮಗೆ ಕೋರ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಕಳೆದ ಎಪಿಸೋಡಲ್ಲಿ ನಾವು ನಮ್ಮ ಚನ್ನಗಿರಿ ತಾಲೂಕಿನ ದಿವ್ಯ ಕ್ಷೇತ್ರ ಮತ್ತು ಮಹಾಮಹಿಮೆ ಉಳ್ಳಂಥ ಕ್ಷೇತ್ರ ಹುಡುಗರಿ ಕ್ಷೇತ್ರಕ್ಕೆ ಬಂದಿದ್ವಿ. ಈ ಸಾರಿನೂ ಕೂಡ ಅದೇ ಒಂದು ಕ್ಷೇತ್ರದ ಇನ್ನೊಂದು ಎಪಿಸೋಡನ್ನು ಮಾಡಬೇಕಂತ ಬಂದಿದ್ದೇವೆ. ಅಲ್ಲಿ ಕೊನೆಯ ಎಪಿಸೋಡ್ಗಳಲ್ಲಿ ನಾವು ಕೆಲವು ವಿಚಾರಗಳು ನಿಮ್ಮ ಹತ್ರ ಹೇಳಿದ್ವಿ. ಅದರಂತೆಯೇ ಒಂದು ಸ್ವಲ್ಪ ಜಾಸ್ತಿ ಏನು ಮುಂದೆ ಹೋಗೋದಿಲ್ಲ, ಸ್ವಲ್ಪ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸ್ವಲ್ಪ ತಾಂತ್ರಿಕವಾಗಿ ದೋಷಗಳಿದ್ವು ಅಂತ ಹೇಳಿ ನಾನು ಸರಿಪಡಿಸ್ಕೊಂಡು ಇವತ್ತು ಜನ ಭಾಳ ಖುಷಿಯಾಗಿ ಬಂದಿದ್ದೀವಿ. ನೋಡಿ, ಹುಡುಗಿರಿ ಕ್ಷೇತ್ರ ಏನಿದೆ ದೇವರಳ್ಳಿ ಏನಿಲ್ಲ ರೀ, ಐತಿಹ್ಯ ಇದೆ, ಭಕ್ತಿ ಭಾವ ತುಂಬಿರೋಂಥ ಜನಗಳಿದ್ದಾರೆ. ಆವತ್ತಿನ ಕಾಲದಿಂದ ಇವತ್ತಿನ ಕಾಲದವರೆಗೂ ಕೂಡ ಮಹಿಮೆಯನ್ನು ಸಾರ್ತಾ ಇರ್ತಕ್ಕಂತಹ ಭಗವಂತ ಇದ್ದಾನೆ ಇಲ್ಲಿ. ಸಂಸ್ಕೃತಿಯ ಸಂಪ್ರದಾಯಗಳ ನೆಲೆ ಇದು, ಭಕ್ತಿ ಪರವಶದಿಂದ ತುಂಬಿರೋಂಥ ಪ್ರದೇಶ ಇದು. ಸತ್ಯ ನ್ಯಾಯ ನಿಷ್ಠೆಗೆ ಹೆಸರಾದಂತಹ ದೇವರಳ್ಳಿ ಕ್ಷೇತ್ರ ಇದು. ನೀವು ಚನ್ನಗಿರಿ ಬಂದು ಎಲ್ಲಿ ಕೇಳಿದ್ರು ಕೂಡ ದೇವರಳ್ಳಿ ಅಂತ ಹೇಳ್ತಾರೆ. ಚನ್ನಗಿರಿಯಿಂದ 13 ಕಿಲೋಮೀಟರ್ ಕೇವಲ. ಇದು ಕೇವಲವಾಗಿ ಪುಣ್ಯಕ್ಷೇತ್ರ ಅಷ್ಟೇ ಅಲ್ಲ, ಐತಿಹ್ಯವನ್ನು ಉಳಿಸ್ಕೊಂಡಿರೋಂಥ ಒಂದು ಪಾವನ ಕ್ಷೇತ್ರ. ಐತಿಹ್ಯದ ಈ ದೇವಾಲಯದಲ್ಲಿ ಇವರಲ್ಲಿ ನೀವು ಎಲ್ಲಿ ನೋಡಿದ್ರೆ ಕೂಡ ಐತಿಹ್ಯ ಸಿಗುತ್ತೆ. ಅಷ್ಟು ವಿಚಾರವನ್ನು ಹೊಂದಿರೋಂಥ ಒಂದು ವಿಚಾರಧಾರೆಯನ್ನು ಸುರಿಸೋಂಥ ಕ್ಷೇತ್ರ ಇದು. ತುಂಬ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಇವ್ರನ್ನ ಗ್ರಾಮಸ್ಥರಿಗೆ. ಯಾಕೆ ಅಂತ ಹೇಳಿದ್ರೆ ಇವ್ರನ್ನ ಐತಿಹ್ಯವನ್ನು ಉಳಿಸ್ಕೊಂಡಿದ್ದೆ ಅಲ್ಲದೇ ಕಾಲಕ್ಕೆ ತಕ್ಕಂತೆ ಸ್ವಲ್ಪ ಜೀರ್ಣೋದ್ಧಾರ ಮಾಡ್ಕೊಂಡು ದೇವರ ಯಾವುದೇ ಒಂದು ಮೂರ್ತಿ ಆಗಲಿ ಅಥವಾ ದೇವಸ್ಥಾನದ ಮೂಲವನ್ನು ಕೆಡಿಸಿಲ್ಲ. ತುಂಬ ಚೆನ್ನಾಗಿ ಐತಿಹ್ಯವನ್ನು ಕಾಪಾಡಿಕೊಂಡು ಅಷ್ಟೇ ಒಂದು ಅಭಿಮಾನವನ್ನು ಮೆರಿತಾ ಇದ್ದಾರೆ. ಮುಂದೆ ನಿಮ್ಗೆ ಕಾಣುವಂಥದ್ದು ಚಂದ್ರಸಾಲೆ ಮಂಟಪ ಅಂತಿದೆ. ಮುಂದೆ ಪ್ರಾಂಗಣ ಇದೆ, ದೊಡ್ಡದಾದ ಪ್ರಾಂಗಣವಿದೆ ಇಲ್ಲಿ ದೇವಸ್ಥಾನದಲ್ಲಿ. 3ನೇ ಹಂತ, ಕೊನೆಯ ಹಂತ. ಆ ಹಂತವನ್ನು ಕಟ್ಟಿಸಿದ್ದು ತರೀಕೆರೆ ಪಾಳೆಗಾರಾಗಿರ್ತಕ್ಕಂತಹ ಸರ್ಜಾ ಹುಚ್ಚ ಹನುಮಪ್ಪ ನಾಯಕ ಮತ್ತು ಸಂತೆಬೆನ್ನೂರಿನ ಪಾಳೆಗಾರಾಗಿರ್ತಕ್ಕಂಥ ಸರ್ಜಾ ಕೆಂಗ ಹನುಮಪ್ಪ ನಾಯಕ ಇಬ್ಬರು ಸೇರಿ ಕಟ್ಟಿಸಿದ್ರು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳಿದೆ. ಅಲ್ಲಿ ಉಲ್ಲೇಖ ಏನಂತ ಹೇಳಿದ್ರೆ ಅವ್ರ ಮೂರ್ತಿಗಳು ಕೂಡ ಅಲ್ಲಿ ಕೆತ್ಸ್ಕೊಂಡಿದ್ದಾರೆ. ಆ ಕಂಬಗಳಲ್ಲಿ ಅವ್ರ ಮೂರ್ತಿಗಳಿದ್ದಾವೆ. ಹಾಗೆ ಹೇಳ್ಬೇಕಾದ್ರೆ ಹೇಳಿದ್ದೆ, ಇದ್ರದ್ದೊಂದು ಕಥೆ ಇದೆ, ಒಂದು ಕಥೆ ಇದೆ, ರೋಚಕವಾದ ಒಂದು ಕಥೆ ಇದೆ ಅಂತ ಹೇಳಿದ್ದೆ ನಾನು ನಿಮಗೆ. ಆ ಕಥೆ ಹೇಳಕ್ಕೆ ಬಂದಿದ್ದೀನಿ ಈಗ ನಾನು. ಆಯ್ತಾ? ಯಾಕೆ ಇತಿಹಾಸವನ್ನು ಹೇಳಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಕಾಲಘಟ್ಟಕ್ಕೆ ತಕ್ಕಂತೆ ಒಬ್ಬೊಬ್ಬ ರಾಜರು, ಒಬ್ಬೊಬ್ಬ ಪಾಳೆಗಾರರು ಪಾಳೆಪಟ್ಟಿನ ಅರಸರಿಯಲ್ಲಿ ತಮ್ಮದೇ ಆದ ಕೊಡುಗೆಗಳನ್ನ ನೀಡ್ತಾ ಬಂದಿದ್ದಾರೆ. ಪ್ರತಿಯೊಬ್ಬರು ನೀಡಿರೋದು ಕೂಡ ಪವಾಡವನ್ನು ನೋಡಿ ಅದೇ ರೀತಿಯಾದ ಪವಾಡ ಸರ್ಜಾ ಕೆಂಗ ಹನುಮಪ್ಪ ನಾಯಕ ಮತ್ತು ಸರ್ಜಾ ಹುಚ್ಚ ಹನುಮಪ್ಪ ನಾಯಕರಿಗೆ ಕೂಡ ಆಗಿತ್ತು. ಸರ್ಜಾ ಹುಚ್ಚ ಹನುಮಪ್ಪ ನಾಯಕ ಮತ್ತು ಕೆಂಗ ಹನುಮಪ್ಪ ನಾಯಕ ಏನಿದ್ದಾರೆ, ಇವರಿಬ್ಬರು ಕೂಡ ಸಂಬಂಧಿಗಳು. ತರೀಕೆರೆ ಪಾಳೆಗಾರ ಆಗಿರ್ತಕ್ಕಂಥ ಸರ್ಜಾ ಹುಚ್ಚ ಹನುಮಪ್ಪ ನಾಯಕ ಏನಿದ್ದಾರೆ, ಅವರು ಒಂದು ಸಾರಿ ಈ ಸಂತೆಬೆನ್ನೂರಿನ ಪಾಳೆಪಟ್ಟಿನ ಊರುಗಳನ್ನ ನೋಡ್ಲಿಕ್ಕೆ ಬರ್ತಾರೆ. ಒಂದು ಸಾರಿ ಪ್ರವಾಸ ಮಾಡ್ತಾರೆ, ಕುದುರೆನ ಹತ್ಕೊಂಡು ಒಬ್ಬರೇ ಬರ್ತಾ ಇರ್ತಾರೆ. ಬರೋದ ಸಂದರ್ಭದಲ್ಲಿ ಈ ಮಾರ್ಗವಾಗಿ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಅವರು ಬೆಟ್ಟದ ಮೇಲೆ ಇರ್ತಕ್ಕಂಥ ಸ್ವಾಮಿ ದೇವಸ್ಥಾನ ನೋಡ್ತಾರೆ. ತುಂಬ ಆಕರ್ಷಣವಾಗಿರುತ್ತೆ ಅವರಿಗೆ. ತಕ್ಷಣ ಅವರು ಕುದುರೆಯನ್ನು ಬೆಟ್ಟದ ಮೇಲೆ ಹತ್ತಿಸ್ತಾರೆ.
ದುರ್ಗಮವಾಗಿರ್ತಕ್ಕಂಥ ಕಾಡಿದು ಅವತ್ತಿನ ಕಾಲದಲ್ಲಿ. ಮೇಲೆತ್ತಾರೆ. ಮೇಲೆತ್ತಿದ ಸಂದರ್ಭದಲ್ಲಿ ಇಲ್ಲಿ ಕೇಳ್ತಾರೆ, ಇದು ಯಾವುದು ದೇವಸ್ಥಾನ ಅಂತ ಹೇಳ್ಬಿಟ್ಟು. ಲಕ್ಷ್ಮೀರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಗೊತ್ತಾಗುತ್ತೆ. ಅವರು ರಾಮ ಭಕ್ತರಲ್ವಾ, ತುಂಬ ಭಕ್ತಿ ಪರವಶರಾಗ್ಬಿಡ್ತಾರೆ. ಆವತ್ತಿನ ದಿನಗಳಲ್ಲಿ ಇಲ್ಲಿ ಪೂಜಾರಾಗಿದ್ದಂಥವ್ರು ಚಿನ್ಗುಡ್ಡಜ್ಜ ಮತ್ತು ಚಿನ್ಗುಡ್ಡಜ್ಜ ಅಂತ ಹೇಳ್ಬಿಟ್ಟು ಸ್ಥಳೀಯರವರು ತಮ್ಮ ಜೀವನವನ್ನೇ ಅರ್ಚಕ ವೃತ್ತಿಯಲ್ಲಿ ಕಳೆದಂಥವ್ರು. ತುಂಬ ಈ ರಂಗಸ್ವಾಮಿ ರಂಗಪ್ಪಗೆ ತುಂಬ ಭಕ್ತರವರು, ಪರಮ ಭಕ್ತರು. ಇಬ್ಬರು ಕೂಡ ಗಂಡ ಹೆಂಡತಿ ವಾಸವಾಗಿರ್ತಾರೆ ಪಟ್ಟದ ಮೇಲೆ. ತುಂಬ ಗೊಂಡಾರಣ್ಯವಾಗಿದ್ದಂಥ ಪ್ರದೇಶ ಇದು. ಅವರಿಬ್ಬರೇ ಇಲ್ಲಿರ್ತಾರೆ. ಆಗ ಹುಚ್ಚನೋಪನಾಯಕ, ಸರ್ಜಿ ಹುಚ್ಚನೋಪನಾಯಕ ಏನು ಮಾಡ್ತಾರೆ, ನಾಯಕರು ಅರ್ಚಕರನ್ನ ಕೇಳ್ತಾರೆ, ಪೂಜಾರಿ ನನಗೆ ನೀರು ಕೊಡು, ಒಂದು ತಮ್ಮೆ ನೀರು ತಗೊಂಡು ಕೈಕಲ್ ಮುಖವನ್ನು ತೊಗೊಂಡು ಬರ್ತೀನಿ, ಶುಚಿಭೂತನಾಗಿ ಬರ್ತೀನಿ, ನನಗೆ ಪೂಜೆ ಮಾಡಿಬಿಟ್ಟು ನನಗೆ ಪ್ರಸಾದ ಕೊಡು ಅಂತ ಹೇಳ್ತಾರೆ. ಹಂಗೆ ಹೇಳಿದ ತಕ್ಷಣ ಇವರು ಹೋಗ್ತಾರೆ ಮುಂದೆ. ಸೊ ನೋಡಿ, ತಾನೊಂದು ಬಗೆದರೆ ದೈವೊಂದು ಬಗೆತನ ಹಾಗೆ. ಆವತ್ತಿನ ಪೂಜೆಯಲ್ಲಿ ಹೂಗಳು ಇರೋದೇ ಇಲ್ಲ. ಯಾಕೆಂದರೆ ಪೂಜೆ ಮುಗಿದೋಗಿರುತ್ತೆ ಆಲ್ರೆಡಿ. ಆ ಪೂಜೆ ಮಾಡಿದಂಥ ಹೂಗಳನ್ನ ಚಿನ್ಗುಡ್ಡಜ್ಜ ಮತ್ತು ಚಿನ್ಗುಡ್ಡಜ್ಜಿ ಏನೇ ಇದ್ರಲ್ಲ, ಆ ಅರ್ಚಕರ ಹೆಂಡತಿ ಚಿನ್ಗುಡ್ಡಜ್ಜಿ ತನ್ನ ಮುಡಿಲಿ ಮುಡ್ಕೊಂಡಿರ್ತಾರೆ. ಹೂವು ಅಂದರೆ ತುಂಬ ಇಷ್ಟ ಅಲ್ಲ, ಅದರಲ್ಲೂ ದೇವ್ರ ಹೂವು ಅಂತ ಹೇಳಿದ್ರೆ ತುಂಬಾ ಇಷ್ಟ ಹೆಣ್ಮಕ್ಳಿಗೆ. ಸೊ ಮುಡಿಲಿ ಮುಡ್ಕೊಂಡು ಹೋಗಿರ್ತಾರೆ. ಆ ಕ್ಷಣದಲ್ಲಿ ಭಯ ಆಗ್ಬಿಡ್ತದೆ, ಅರ್ಚಕರಿಗೆ ಭಯ ಆಗ್ಬಿಡುತ್ತೆ, ಚಿನ್ಗುಡ್ಡಜ್ಜಿ ತುಂಬ ಭಯ ಆಗ್ಬಿಡುತ್ತೆ. ಇವ್ರು ನೋಡಿದ್ರೆ ಯಾರು ಪಾಳೆಗಾರಾಗಿದ್ದಾರೆ, ಯಾರು ಈ ಸಾಮ್ರಾಜ್ಯ ಆಳುವಂಥ ದೊರೆ ಆಗಿರಂಗಿದ್ದಾರೆ, ನಾನೇನಾದ್ರೂ ಪೂಜೆ ಮಾಡಿ ಕೊಡದೇ ಇದ್ರೆ, ಇವ್ರಿಗೆ ಪ್ರಸಾದ ಕೊಡದೇ ಇದ್ರೆ ನನಗೆ ಶಿಕ್ಷೆ ಕೊಟ್ಬಿಡ್ತಾರೋ, ನನ್ನೆಲ್ಲಿ ಸಾಯಿಸ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಆತ ಏನು ಮಾಡ್ತಾನೆ, ಅವರು ಕೈಕಲ್ ಮುಖ ತೊಳ್ಕೊಂಡು ಬರೋದ್ರೊಳಗಡೆ ಈತ ಓಡೋಡು ಹೋಗಿ ತನ್ನ ಹೆಂಡತಿ ಮುಡಿಯಲ್ಲಿ ಇರ್ತಕ್ಕಂಥ ಹೂವನ್ನು ಕಿತ್ಕೊಂಡು ಬಂದ್ಬಿಡ್ತಾನೆ, ತೊಗೊಂಡು ಬಂದು ಮಂಗಳಾರ ತಟ್ಟೆಯಲ್ಲಿ ಹಾಕಿಬಿಡ್ತಾನೆ. ಆಗ ಬಂದಂಥ ಪಾಳೆಗಾರರು ಬರ್ತಾರೆ. ಬಂದ ತಕ್ಷಣ ಇವರು ಚಿನ್ಗುಡ್ಡಜ್ಜ ಪೂಜೆ ಮಾಡಿಬಿಟ್ಟು ಆ ಮಂಗಳಾರ ತಟ್ಟೆಯನ್ನು ಕೊಡ್ತಾರೆ. ಮಂಗಳಾರತಿ ಕೊಟ್ಟ ತಕ್ಷಣ ಪ್ರಸಾದ ಹೂವನ್ನು ಕೂಡ ಕೊಡ್ತಾರೆ. ಕೊಟ್ಟ ತಕ್ಷಣ ನನ್ನ ಕಣ್ಣಿಗೆ ನಾನು ಒತ್ಕೋಬೇಕನ್ನೋ ಮೂಮೆಂಟಲ್ಲಿ ಆ ನಾಯಕರಿಗೆ ಒಂದು ಕೂದಲು ಕಾಣಿಸುತ್ತೆ. ಅದರಲ್ಲಿ ಕೂದಲು ಕಂಡ ತಕ್ಷಣ ಅವರು ಸೂಕ್ಷ್ಮ ನೋಡ್ತಾರೆ. ಅದನ್ನ ನೋಡ್ಬಿಟ್ಟು ಅವ್ರು ಕೇಳ್ತಾರೆ, ಪೂಜಾರಿ ಏನಿದು, ನೀನು ಕೊಟ್ಟಂಥ ಪ್ರಸಾದದಲ್ಲಿ ಕೂದಲು ಬಂದಿದೆ, ಕೂದಲು ಹೆಂಗೆ ಬಂತು ಇಲ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕ್ವಶನ್ ಮಾಡ್ತಾರೆ. ಕ್ವಶನ್ ಮಾಡಿದ ತಕ್ಷಣ ಚಿನ್ಗುಡ್ಡಜ್ಜ ಪೂಜಾರಿ ಇದ್ರಲ್ಲ ಭಯಭೀತರಾಗ್ಬಿಡ್ತಾರೆ. ಏನಪ್ಪ ಇದು, ದೊರೆಗಳು ಕಂಡಿಡ್ಬಿಟ್ರು, ನಾನು ಸಿಗಿ ಬಿದ್ದುಬಿಟ್ಟೆ ಅಂತ ಹೇಳ್ಬಿಟ್ಟು ಒಂದು ಸುಳ್ಳು ಹೇಳ್ಬಿಡ್ತಾರೆ. ಆಗ ಏನಂತ ಹೇಳಿದ್ರೆ, ಸ್ವಾಮಿ ನಮ್ಮ ದೇವರಿಗೆ ಜಡೆ ಇದೆ, ಆ ಜಡೆ ಇರತಕ್ಕಂಥ ಒಂದು ಕೂದಲು ನಿಮ್ಮ ಪ್ರಸಾದ ಮೂಲಕ ಬಂದಿದೆ ಅಂತ ಹೇಳ್ಬಿಡ್ತಾನೆ. ಇದನ್ನ ಕೇಳಿದ ತಕ್ಷಣ ನಾಯಕರಿಗೆ ಏನಾಗಿರ್ಬೋದು, ತುಂಬ ಕೋಪೋದ್ರಿಕ್ತರಾಗ್ಬಿಡ್ತಾರೆ. ಓರೆಯಿಂದ ಕತ್ತಿ ತೆಗೆದ್ಬಿಡ್ತಾರೆ ಹೊರಗಡೆ. ತೆಗೆದ್ಬಿಟ್ಟು ಕೇಳ್ತಾರೆ, ಪೂಜಾರಿ ಇದು ಕಲ್ಲು ವಿಗ್ರಹ, ಇದು ಶಿಲೆಯಿಂದ ಮಾಡಿರೋಂಥ ವಿಗ್ರಹ, ಇದಕ್ಕೆ ಜಡೆ ಇರೋಕ್ಕೆ ಸಾಧ್ಯನಾ? ನೀನೇನಾದರೂ ಜಡೆನ ತೋರಿಸ್ತಾ ಇದ್ರೆ ನನ್ನ ಹರಿತವಾದ ಖಡ್ಗಕ್ಕೆ ನೀನು ಆಹುತಿ ಆಗ್ತೀಯಾ, ನಿನ್ನ ಯಾವುದೇ ಕಾರಣ ಜೀವಂತ ಉಳಿಸಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಜೋರಾಗಿ ಹೇಳ್ತಾನೆ. ಹಂಗಂದ ತಕ್ಷಣ ಆ ಚಿನ್ಗುಡ್ಡಜ್ಜಿಗೆ ಭಯ ಆಗ್ಬಿಡುತ್ತೆ. ಆ ತಕ್ಷಣ ಚಿನ್ಗುಡ್ಡಜ್ಜಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಭಯಭೀತರಿಗೆ ಕ್ಷಮೆ ಕೂಡ ಕೇಳಂಗಿಲ್ಲ. ಯಾಕೆಂದ್ರೆ ದೊಡ್ಡ ಪ್ರಮಾದ ಮಾಡಿಬಿಟ್ಟಿದ್ದಾರೆ. ಒಬ್ಬ ದೊರೆಗಳಿಗೆ ಹೇಳ್ಯಾರಂಥದ್ದು, ಇಲ್ಲಿ ನನ್ನನ್ನು ಶಿಕ್ಷೆಗೊಳಪಡಿಸ್ತಾರೆ ಅಂತ ಹೇಳ್ಬಿಟ್ಟು ಚಿನ್ಗುಡ್ಡಜ್ಜಿ ಶಾಂತವಾಗ್ಬಿಡ್ತಾರೆ, ತುತ್ತಲುಣಿಯಿಂದ ಮಾತಾಡ್ತಿರ್ತಾರೆ. ಆಗ ನೀನು ಈ ಜಡೆನ ತೋರಿಸ್ಲೇಬೇಕು ಅಂತ ಕೇಳಿದಾಗ ಚಿನ್ಗುಡ್ಡಜ್ಜ ಮುಂದಿನ ಪ್ರಾಂಗಣದಿಂದ ಗರ್ಭಗುಡಿಗೆ ನಿಧಾನವಾಗಿ ಹೋಗ್ಬಿಟ್ಟು ಆ ದೇವರ ಹಿಂಭಾಗದಲ್ಲಿ ಹೋಗ್ತಾನೆ. ಹಿಂಭಾಗದಲ್ಲಿ ಹೋಗ್ಬಿಟ್ಟು ಭಗವಂತ ನೆನೆಸ್ತಾನೆ, ರಂಗ, ಇಷ್ಟು ವರ್ಷಗಳ ಕಾಲ ನಿನ್ನ ಪೂಜೆ ಮಾಡಿದ್ದೀನಿ, ನಿನ್ನ ಸೇವಕನಾಗಿ ಇಲ್ಲಿದ್ದೀನಿ, ನಿನ್ನ ಅಂತರಂಗ ಸೇವಕನಾಗಿ ಇಲ್ಲಿದ್ದೀನಿ, ನನ್ನ ನೀನೇ ಕಾಪಾಡಬೇಕು, ನೀನು ನಾನು ಉಳಿಸ್ಬೇಕು, ಜೀವ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ದೇವರ ಹತ್ರ ನಿಂತ್ಕೊಂಡ್ಬಿಟ್ಟು ಆತಗೆ ಒಂದು ಹಿಂದಿನ ಯಾರು ಹೇಳಿದ್ದು ನೆನಪಾಗುತ್ತೆ. ಏನಂತ ಹೇಳಿದ್ರೆ, ಈ ದೇವಸ್ಥಾನದ ಗರ್ಭಗುಡಿ ಏನಿದೆಯಲ್ಲ, ಗರ್ಭಗುಡಿಯ ಒಳಗಿರ್ತಕ್ಕಂಥ ಮೂರ್ತಿ ಹಿಂದ್ಗಡೆ, ಶಿಲೆ ಹಿಂದ್ಗಡೆ ಒಂದು ಉದ್ದ ಇದೆ, ಅದರಲ್ಲಿ ಒಂದು ದೈವಾಂಶ ಸಂಭೂತವಾಗಿರ್ತಕ್ಕಂಥ ಒಂದು ಸರ್ಪ ಇದೆ, ನಾಗಸರ್ಪ ಇದೆ ಅನ್ನೋದು ಈತಗೆ ನೆನಪಾಗುತ್ತೆ. ಆ ತಕ್ಷಣ ಏನು ಮಾಡ್ತಾನೆ, ದೇವರನ್ನ ಸ್ಮರಣೆ ಮಾಡ್ಕೊಂಡ್ಬಿಟ್ಟು ಹಿಂದಿರ್ತಕ್ಕಂಥ ಉತ್ತದೊಳಗಡೆ ಕೈ ಹಾಕ್ಬಿಟ್ಟು ಅವನು ಏನಂತ ಹೇಳ್ತಾನೆ ಅಂತ ಹೇಳಿದ್ರೆ, ಹರಿತವಾದ ಖಡ್ಗಕ್ಕೆ ನಾನು ಕ್ರೂರವಾಗಿ ಸಾಯೋದ್ಕಿಂತ, ಹಿಂಸೆ ಪಟ್ಟ ಸಾಯೋದ್ಕಿಂತ ಇಲ್ಲಿರ್ತಕ್ಕಂಥ ಸರ್ಪವನ್ನು ಹಿಡಿದ್ಬಿಟ್ಟು ಅದರಿಂದ ಕಚ್ಚಿಸ್ಕೊಂಡು ನಾನು ಪರಮಾತ್ಮನ ಪಾದವನ್ನು ಸೇರಬಹುದು, ನನಗೆ ಮೋಕ್ಷ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಆತ ನಿರ್ಧಾರ ಮಾಡ್ತಾನೆ. ಭಗವಂತ ನಿನ್ನ ಹಿಂದಿರ್ತಕ್ಕಂಥ ಸರ್ಪದಲ್ಲಿ ದೈವಾಂಶ ಸಂಭೂತನಾಗಿರ್ತಕ್ಕಂಥ ನೀನು ನನ್ನನ್ನು ಕಚ್ಚಿಬಿಟ್ಟು ನಿನ್ನ ಪಾದಕ್ಕೆ ನಾನು ಸೇರಿಸ್ಕೊಂಡ್ಬಿಡು ಅಂತ ಹೇಳ್ಬಿಟ್ಟು ಕಣ್ಮುಚ್ಚಿ ಆ ಒಂದು ಉತ್ತದೊಳಗೆ ಕೈ ಹಾಕ್ಬಿಟ್ಟು ಅಲ್ಲೊಂದು ಮೆತ್ತನೆ ಒಂದು ವಸ್ತು ಸಿಗುತ್ತೆ, ಅದನ್ನ ಮೇಲೆ ಎತ್ತಿ ಬಿಡ್ತಾನೆ. ಆ ಮೇಲೆತ್ತಂತ ಸಂದರ್ಭ ಕಣ್ಮುಚ್ಚಿರ್ತಾನೆ ಚಿನ್ಗುಡ್ಡಜ್ಜ. ಮುಂದಿರ್ತಕ್ಕಂಥ ಸರ್ಜ ಹನುಮಪ್ಪ ನಾಯಕ
ಬೆಕ್ಕಸ ಬೆರಗಾಗ್ಬಿಡ್ತಾನೆ ಆ ದೃಶ್ಯವನ್ನು ಕಂಡುಬಿಟ್ಟು. ಆತ ಎತ್ತಿದಂತಹ ಕೈಯಿಂದ ಹಿಡಿದು ಎತ್ತಿದಂತಹದ್ದು ಬೇರೆ ಏನೂ ಅಲ್ಲ, ಕೆಂಜಡೆ. ಹಾವಾಗಿರಲಿಲ್ಲ, ಅದು ಕೆಂಜಡೆಯಾಗಿತ್ತು. ಕೆಂಪನೆಯ ಜಡೆ, ಉದ್ದವಾದ ಜಡೆಯಾಗಿತ್ತು. ಭ್ರಾಂತನಾಗೋಗ್ಬಿಡ್ತಾನೆ ಕೆಂಗ ಹುಚ್ಚ ಹನುಮಪ್ಪ ನಾಯಕ. ಭ್ರಾಂತನಾಗೋಗ್ಬಿಡ್ತಾನೆ. ಏನಪ್ಪ ಇದು, ನಾನು ಸ್ವಾಮಿ ಪರೀಕ್ಷೆ ನಾನು ಒಳಪಡಿಸಿದ್ನ, ನಾನು ಸ್ವಾಮಿ ಪರೀಕ್ಷೆ ಮಾಡಿದ್ನ, ನಾನೆಂಥ ಪ್ರಮಾದನ ಎಸಿಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಮಮ್ಮಲ್ಲ ಮರುಗಿಬಿಡ್ತಾನೆ. ತಕ್ಷಣ ದೀರ್ಘ ನಮಸ್ಕಾರ ಮಾಡಿಬಿಡ್ತಾನೆ. ನಮಸ್ಕಾರ ಮಾಡಿ ಕ್ಷಮೆ ಕೇಳಿಬಿಡ್ತಾನೆ. ಕ್ಷಮೆ ಕೇಳಿ ಮತ್ತೆ ಪ್ರಸಾದವನ್ನು ತಗೊಂಡು ಅಲ್ಲಿಂದ ಕೆಳಗಡೆ ಇಳಿದು ಬರ್ತಾನೆ. ಈಗ ಇನ್ನೊಂದು ಕುತೂಹಲಕರ ಸಂಗತಿ ಇದೆ. ಅವ್ರ ದೇವಸ್ಥಾನ ಕಟ್ಟಲಿಕ್ಕೆ ಇನ್ನೊಂದು ಮಾತ್ರವಾದಂಥ ಕಾರಣ ಇದೆ. ಏನಂತ ಹೇಳಿದ್ರೆ, ಕೆಳಗಡೆ ಬಂದಂತಹ ಹುಚ್ಚ ಹನುಮಪ್ಪ ನಾಯಕ ತನ್ನ ಬಲಿಷ್ಠವಾದಂತಹ ಕುದುರೆ ಸವಾರಿ ಏನು ಮಾಡ್ಕೊಂಡು ಮೇಲೆ ಬಂದಿದ್ದ, ಅದು ನಿತ್ರಾಣವಾಗಿ ಮಲಗಿರುತ್ತೆ. ನೆಲ ಬಿಟ್ಟು ಭೂಸ್ಪರ್ಶದಿಂದ ಮೇಲೆ ಹೇಳೋದೇ ಇಲ್ಲ, ನಿತ್ರಾಣವಾಗಿ ಹೋಗ್ಬಿಡುತ್ತೆ. ದಿಗ್ಭ್ರಾಂತ ಆಗ್ಬಿಡ್ತಾನೆ. ಮತ್ತೆ ಏನಪ್ಪ ಇದು, ನನ್ನ ಕುದುರೆ ಇಷ್ಟು ಬಲಿಷ್ಠವಾಗಿತ್ತು, ಇಷ್ಟು ಬಲಿಷ್ಠವಾದ ಕುದುರೆ, ಆರೋಗ್ಯವಾಗಿದ್ದಂಥ ಕುದುರೆ ಏನಿದು, ಇದಕ್ಕಿದ್ದಂಗೆ ಕೆಳ ಬಿದ್ದುಬಿಟ್ಟಿದೆ, ಏನು ಮಾಡಿ ಎದ್ದಾಳ್ತಾ ಇಲ್ವಲ್ಲ, ಕಣ್ಣು ಬಿಡ್ತಾ ಇಲ್ಲ. ಆಗ ಈ ವಿಚಾರನ ಚಿನ್ನುಡಜ್ಜಿ ತಿಳಿಸ್ತಾರೆ. ಸ್ವಾಮಿ, ಈ ಥರ ಆಗ್ಬಿಟ್ಟಿದೆ, ಪೂಜಾರಿ, ಈ ಥರ ಆಗ್ಬಿಟ್ಟಿದೆ, ನನ್ನ ಕುದುರೆ ಈ ಥರ ಬಿದ್ದಿದೆ, ಅದು ಮೇಲೆ ಹೇಳ್ತಾ ಇಲ್ಲ ಅಂತ ಹೇಳಿದಾಗ ಮತ್ತೆ ಪೂಜಾರು ಚಿನ್ಗುಡ್ಡಜ್ಜ ಮತ್ತೆ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡಿ ಅಲ್ಲಿಂದ ತೀರ್ಥವನ್ನು ತಗೊಂಡು ಬಂದು ಆ ಕುದುರೆ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ. ಪ್ರೋಕ್ಷಣೆ ಮಾಡಿದ ಕ್ಷಣ ಮಾತ್ರದಲ್ಲೇ ಕುದುರೆ ಕೆನೆಯುತ್ತೆ, ಕೇಕ್ ಹೊಡೆದು ಮೇಯ್ಕ್ಲೆ ಹೇಳುತ್ತೆ, ಜಿಗಿಯುತ್ತೆ, ಕುಣಿಯುತ್ತೆ, ಕುಪ್ಪಳಿಸುತ್ತೆ. ಏನು ಸರ್ಜ ಹುಚ್ಚ ಹನುಮಪ್ಪ ನಾಯಕ ತರೀಕೆರೆಯಿಂದಲೇ ಬಂದಿದ್ದ ಆ ದಣಿವನ್ನು ಕುದುರೆ ಮಲಗಿತ್ತು, ಆ ದಣಿವಾಗಿ ಇರಲಿಲ್ಲ, ಕುದುರೆಗೆ ಫ್ರೆಶ್ ಆಗ್ತಾ ಕುಣಿತಾ ಇರ್ತದೆ. ಅದನ್ನ ನೋಡಿದಂಥ ಸರ್ಜ ಹನುಮಪ್ಪ ನಾಯಕಿಗೆ ಇಲ್ಲಿ ನಾನು ಏನಾದರೂ ಮಾಡಲೇಬೇಕು, ಇಷ್ಟು ಪ್ರವಾಡ ಸದೃಶವಾಗಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಈ ಒಂದು ದೇವಸ್ಥಾನಕ್ಕೆ ನಾನು ಬಳುವಳಿಯಾಗಿ ಏನಾದ್ರು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಆತನ ಸಂಬಂಧಿ ಆಗಿರ್ತಕ್ಕಂಥ ಸಂತೆಬೆನ್ನೂರು ಪಾಳೆಗಾರ, ಆವತ್ತಿನ ಕಾಲದಲ್ಲಿ ಸಂತೆಬೆನ್ನೂರು ಪಾಳೆಗಾರ ಆಗಿದ್ದಂತಹ ಕೆಂಗ ಹನುಮಪ್ಪ ನಾಯಕರ ಜೊತೆಗೂಡಿ, ಸರ್ಜಾ ಕೆಂಗ ಹನುಮಪ್ಪ ನಾಯಕರ ಜೊತೆಗೂಡಿ ಮುಂದಿನ ಪ್ರಾಂಗಣವನ್ನು, ಚಂದ್ರಸಾಲೆಯನ್ನು ಅವರು ಕಟ್ಟಿಸ್ತಾರೆ. ಸುಮಾರು 12 ಅಂಕಣದ ಚಂದ್ರಸಾಲೆಯನ್ನು ಕಟ್ಟಿಸ್ತಾರೆ. ಕಟ್ಟಿಸ್ಬಿಟ್ಟು ಆ ಒಂದು ನೆನಪಿಗೋಸ್ಕರ 2 ಶಿಲಾಭಾಗದಲ್ಲಿ ಅವರ ಮೂರ್ತಿಗಳನ್ನ ಕೂಡ ಕೆತ್ತಿಸ್ತಾರೆ. ಎಷ್ಟು ಕೌತುಕ ಅಲ್ಲ ಸ್ನೇಹಿತರೆ. ಈ ಘಟನೆಯಿಂದ ನಮಗೆ ತಿಳಿಯಪಡಿಸೋದು ಏನಂತ ಹೇಳಿದ್ರೆ, ಕೆಂಜಡ ರಾಮ, ಕೆಂಜಡ ರಂಗ ಅಂತ ಹೇಳ್ಬಿಟ್ಟು ಕರೀತಾರೆ. ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿಯನ್ನ ಕೆಂಜಡ ರಂಗ ಅಂತ ಹೇಳಿ ಕರೀತಾರೆ. ಈ ಥರ ಅನೇಕ ಪೌಡ್ಗಳನ್ನ ಸೃಷ್ಟಿ ಮಾಡಿರೋಂಥದ್ದು ತುಂಬ ದಾಖಲಾತಿಗಳಿದೆ. ಮುಂದಿನ ಎಪಿಸೋಡಲ್ಲಿ ಒಂದೊಂದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ, ಆಯ್ತಾ. ಎಷ್ಟು ಸಾಮ್ರಾಜ್ಯರ ಅರಸರು ಇಲ್ಲಿ ಕೊಡುಗೆ ಕೊಟ್ಟಿದ್ದಾರೆ. ದೇವರಹಳ್ಳಿ ಅಂದರೆ ಕೇವಲ ಒಂದು ಗ್ರಾಮವಲ್ಲ, ನಮ್ಮ ಚನ್ನಗಿರಿ ತಾಲೂಕಿನ ಮೇಲಗಿರಿ, ಚನ್ನಗಿರಿ ತಾಲೂಕಲ್ಲಿ ಅತಿ ಐತಿಹ್ಯವನ್ನು ನಿಗೂಢವಾಗಿ ಇಟ್ಕೊಂಡಿರೋಂಥ ಮಹಾಗ್ರಾಮ ಇದು. ಈ ಒಂದು ಘಟನೆಯಿಂದ ಚಿನ್ಗುಡ್ಡಜ್ಜ ಮತ್ತು ಚಿನ್ಗುಡ್ಡಜ್ಜಿ ಇವರ ಮೂಲಕ ಪವಾಡ ಸದೃಶ್ವ ಕಂಡಂಥ ಸ್ವಾಮಿ ಇಲ್ಲಿ ಕೆಂಜಡ ರಂಗ ಅಂತ ಹೇಳ್ಬಿಟ್ಟು ಬಿರುದಾಂಕಿತನಾಗ್ತಾರೆ. ಈ ಥರ ಅನೇಕ ಎಪಿಸೋಡ್ಗಳನ್ನು ನಾವು ನಿಮ್ಗೆ ಮುಂದೆ ತೋರಿಸ್ತಾನೆ ಹೋಗ್ತೀವಿ. ಮಿಸ್ ಮಾಡದೆ ನೋಡ್ತಾ ಇರಿ.